ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ಮತ್ತೊಮ್ಮೆ ಹೋಮಿಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಕ್ಲಿನಿಕ್ಗೆ ಬರೋ ಪೇಷಂಟ್ಸ್ಗಳಾಗಲಿ ಅಥವಾ ಆನ್ಲೈನ್ ಎನ್ಕ್ವೈರೀಸ್ ಆಗಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ಸಲ್ಲಾಗಲಿ, ಸೊ ತುಂಬ ಜನರ ಮನಸ್ಸಿನಲ್ಲಿ ಈ ಒಂದು ಡೌಟ್ಸ್ಗಳಿದೆ. ಅಂದರೆ ಪೈಲ್ಸ್ ಬಂದರೆ ಖಂಡಿತವಾಗಲೂ ಕ್ಯಾನ್ಸರ್ ಬರುತ್ತಾ, ಆ ಪೈಲ್ಸ್ ಇದ್ದರೆ ಅವ್ರಿಗೆ ಕ್ಯಾನ್ಸರ್ ಮೊರೆ ಹೋಗಲೇಬೇಕಾಗುತ್ತಾ? ಸೊ ಈ ರೀತಿಯಾದ ಪ್ರಶ್ನೆಗಳು ತುಂಬ ಜನ ಕೇಳ್ತಾ ಇರ್ತಾರೆ. ಅವರ ಒಂದು ಪ್ರಶ್ನೆಗಳ ಬೇಸ್ ಮೇಲೆ ಇವತ್ತಿನ ಈ ವಿಡಿಯೋ ನಾವು ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋಲಿ ನಾವು ಹೇಳ್ಕೊಳ್ಳೋದಂದರೆ ಯಾರಲ್ಲಿ ಕ್ಯಾನ್ಸರ್ ಬರುತ್ತೆ, ಆಮೇಲೆ ಪೈಲ್ಸ್ ಆದರೂ ಕ್ಯಾನ್ಸರ್ ಬಂದೇ ಬರುತ್ತಾ, ಅಥವಾ ಬಂದರೆ ಏನು ಮಾಡಬೇಕು, ಮತ್ತು ಬರದೇ ಇರುವಂಥ ಏನು ತಡಿಬೇಕು. ಸೊ ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಹಾಗಿದ್ದಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರತಿಯೊಂದು ಪೈಲ್ಸ್ ಪೇಷಂಟ್ಗೆ ಕ್ಯಾನ್ಸರ್ ಬರೋದು ತುಂಬ ವಿರಳ. ಅಂದರೆ ಪೈಲ್ಸ್ ಬಂದರೆ ಕ್ಯಾನ್ಸರ್ ಬರಲೇಬೇಕಂತೇನಿಲ್ಲ. ಸೊ ಯಾವುದೇ ಕಾರಣಕ್ಕೂ ಹೆದರೋದು ಅವಶ್ಯಕತೆ ಏನಿರೋದಿಲ್ಲ, ಓಕೆನಾ. ಸೊ ಅದಲ್ಲದೆ ಬರಲೇಬಾರ್ದಂತೇನೂ ಇಲ್ಲ. ಸೊ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಪ್ರಿಡಿಸ್ಪೊಸಿಷನ್ಸ್ ಅಥವಾ ನಮ್ಮ ಅಭ್ಯಾಸಗಳು, ಸೊ ಮತ್ತು ನಮ್ಮ ಊಟದ ಪದ್ಧತಿ ಇದರ ಮೇಲೆ ನಿರ್ಧಾರವಾಗುತ್ತದೆ. ಮತ್ತು ನಮ್ಮ ಆನುವಂಶೀಯತೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಅದು ಕೂಡ ನಿರ್ಧಾರವಾಗುತ್ತದೆ. ಸೊ ಮೊಟ್ಟ ಮೊದಲನೇದಾಗಿ ಪೈಲ್ಸ್ ಅಂದರೇನು ನಾನು ಮುಂಚೆ ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೇನೆ. ಸೊ ಅದಲ್ಲದೆ ಇವಾಗ ಹೊಸಬ್ರಿಗೆ ಯಾರಿಗೆ ಪೈಲ್ಸ್ ಬಗ್ಗೆ ಗೊತ್ತಿರಲ್ಲ, ಅವಾಗ ಅವರಿಗೆ ಒಂದು ಸ್ವಲ್ಪ ಬ್ರೀಫಾಗಿ ಪೈಲ್ಸ್ ಅಂದರೇನು ಅಂತ ನಾನು ಹೇಳ್ಕೊಡ್ತೇನೆ. ಪೈಲ್ಸ್ ಅಂದರೆ ನಮ್ಮ ಗುದದ್ವಾರದ ಕೆನೆಲ್ನಲ್ಲಿ ಒಂದು ರಕ್ತನಾಳದ ಉಬ್ಬುವಿಕೆ ಅಂತ ಅನ್ನಬಹುದು, ಅಂದರೆ ಹೆಮ್ರಾಯ್ಡ್ಸ್. ಇದರಿಂದ ಏನಾಗುತ್ತದೆ, ಅಲ್ಲಿ ಪೇಯ್ನ್ ಉಂಟಾಗಬಹುದು ಅಥವಾ ಅಲ್ಲಿ ಬ್ಲೀಡಿಂಗ್ ಉಂಟಾಗಬಹುದು, ನೋವೆ ಉಂಟಾಗಬಹುದು. ಸೊ ಈ ಪೈಲ್ಸ್ ಅಲ್ಲದೆ ಅಲ್ಲಿ ಇನ್ನೊಂದು ಡಿಸೀಸ್ ಇರುತ್ತೆ, ಫಿಷರ್ಸ್ ಅಂದರೆ ನಮ್ಮ ಆ್ಯನಲ್ ಕೆನೆಲ್ನ ಓಪನಿಂಗಲ್ಲಿ, ಅಂದರೆ ರಿಂಗ್ ಏನಂತೀವಿ, ಅಲ್ಲಿ ಕ್ರ್ಯಾಕ್ಸ್ ಉಂಟಾಗುವುದು. ಚಳಿಗಾಲದಲ್ಲಿ ನಮ್ಮ ಲಿಪ್ಸ್ಗಳಿಗೆ, ಕೈ ಕಾಲುಗಳಿಗೆ ಕ್ರ್ಯಾಕ್ಸ್ ಹೇಗೆ ಉಂಟಾಗುತ್ತೋ ಹಾಗೆ ಆ್ಯನಲ್ ಓಪನಿಂಗ್ ಹತ್ರ ಕೂಡ ಕ್ರ್ಯಾಕ್ಸ್ ಉಂಟಾಗುತ್ತದೆ. ಅದಕ್ಕೆ ನಾವು ಫಿಷರ್ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ಅಲ್ಲಿ ಒಂದು ಸಮಸ್ಯೆ ಇರುತ್ತದೆ, ಅದು ಫಿಸ್ತುಲಾ ಅಂದರೆ ಒಂದು ಕುರ ಥರ ಒಂದು ಅಬ್ಸೆಸ್ ಫಾರ್ಮೇಷನ್ ಆಗಿಬಿಟ್ಟು ಆ ಒಂದು ಕುರು ಆಚೆ ಬರದೇ ಒಳಗಡೆ ಇನ್ಫೆಕ್ಷನ್ ದಾರಿ ಮಾಡ್ಕೊಳ್ತಾ ಒಂದು ಕ್ಯಾನಲ್ ಫಾರ್ಮೇಷನ್ ಮಾಡಿಕೊಳ್ಳುತ್ತದೆ. ಸೊ ಆ ಒಂದು ದಾರಿಗೆ ನಾವು ಫಿಸ್ತುಲಾ ಟ್ರ್ಯಾಕ್ ಅಂತ ಕರಿತೇವೆ. ಸೊ ನೋಡಿದರೆ ಫ್ರೆಂಡ್ಸ್, ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು ಅಂದರೆ, ಸೊ ನಮ್ಮ ಜೀವನ ಶೈಲಿ, ನಮ್ಮ ಊಟ ಪದ್ಧತಿ, ಮತ್ತು ಇದರಿಂದ ಏನಾಗುತ್ತದೆ ಅಂದರೆ ಸೊ ಕಾನ್ಸ್ಟಿಪೇಷನ್ ಉಂಟಾಗುತ್ತೆ. ಕಾನ್ಸ್ಟಿಪೇಷನಿಂದ ಈ ಎಲ್ಲ ಸಮಸ್ಯೆಗಳಿಗೂ ದಾರಿ ಅಂತ ಅನ್ಬೋದು. ಸೊ ಈ ಎಲ್ಲ ಪೈಲ್ಸ್, ಫಿಸ್ತುಲಾ ಈ ಡಿಸೀಸ್ಗಳು ಒಂದು ವೇಳೆ ಕ್ರಾನಿಕ್ ಆಗಿ ಸಫರ್ ಆಗ್ತಾ ಇರುವವರು, ಅದನ್ನು ಟೆಂಪ್ರರಿ ಕ್ಯೂರ್ ಮಾಡಿಕೊಳ್ಳೋರು, ಬರೀ ಸಿಮ್ಟಮ್ಸನ್ನು ಕಡಿಮೆ ಮಾಡಿಕೊಳ್ಳೋರು ಈ ಒಂದು ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಹಾಗಿದ್ದರೆ ಈ ಒಂದು ಕಾಯಿಲೆ, ಸೊ ಅಂದರೆ ಗುದದ್ವಾರದಲ್ಲಿರುವಂಥ ಕಾಯಿಲೆಗಳನ್ನು ನಾವು ರೂಟ್ ಕಾಸಿಂದ ಕ್ಯೂರ್ ಮಾಡಿಕೊಳ್ಳದೆ ಹೋದಲ್ಲಿ ಆವಾಗ ಈ ಒಂದು ಸಮಸ್ಯೆ ಗಂಭೀರ ಕಾಂಪ್ಲಿಕೇಶನ್ಸ್ಗುಂಟಾಗಿ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತದೆ. ಅಂದರೆ ಇವಾಗ ಕಾನ್ಸ್ಟಿಪೇಷನ್ ಇದೆ, ಸೊ ಅದಕ್ಕೆ ರೂಟ್ ಕಾಸ್ ಏನು, ನಾವು ನೀರು ಕಡಿಮೆ ಕುಡಿತಾ ಇರ್ತೀವಿ ಅಥವಾ ಫೈಬರ್ ಫುಡ್ ಕಡಿಮೆ ತೊಗೊಳ್ತಾ ಇರ್ತೀವಿ. ಸೊ ಆ ಕಾನ್ಸ್ಟಿಪೇಷನ್ ಸಾಲ್ವ್ ಮಾಡಬೇಕು ಅಂತಂದರೆ ನಾವು ನೀರು ಚೆನ್ನಾಗಿ ಕುಡಿಬೇಕು, ಫೈಬರ್ ಫುಡ್ ಕರೆಕ್ಟಾಗಿ ತೊಗೊಳ್ಬೇಕು, ಅದಲ್ಲದೆ ಪ್ರಾಪರ್ ವಿಶ್ರಾಂತಿ ತೊಗೊಳ್ಬೇಕು, ಕಂಟಿನ್ಯೂಸ್ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಹಾಗಲ್ಲದೆ ಈ ಕಾನ್ಸ್ಟಿಪೇಷನ್ ಜಾಸ್ತಿಯಾಗಿ ಪೈಲ್ಸ್ ಉಂಟಾಗುತ್ತೆ. ಸೊ ಪೈಲ್ಸ್ಗೂ ಮೇನ್ ಫೈಬರ್ ಫುಡ್ ತುಂಬ ಇಂಪಾರ್ಟೆಂಟು. ಈ ಕೆಲವೊಬ್ರು ಏನು ಮಾಡ್ತಾರೆ, ಪೈಲ್ಸ್ ಬಂದಾಗ ಅದನ್ನು ಇಮ್ಮಿಡಿಯೇಟಾಗಿ ಟೆಂಪ್ರರಿ ಕಡಿಮೆ ಮಾಡಿಕೊಳ್ಳಲು ಪೇನ್ ಕಿಲ್ಲರ್ ಬಳಸೋದು ಅಥವಾ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಅದು ಗ್ರೇಟ್ಸ್ ಜಾಸ್ತಿ ಆಗಿದೆ ಅಂತ ಅದನ್ನು ಸರ್ಜರಿ ಮಾಡಿಸ್ಕೊಳ್ಳೋದು, ಒಂದು ಸಾರಿ ಸರ್ಜರಿ ಕ್ಯೂರ್ ಆಗದೆ ಇದ್ದಾಗ ಪದೇ ಪದೇ ಸರ್ಜರಿ ಮಾಡಿಸ್ಕೊಳ್ಳೋದು. ಇವರು ಕೂಡ ಅಂದರೆ ಸರ್ಜರಿ ಒಂದು ಟೆಂಪ್ರರಿ ಸೊಲ್ಯೂಷನ್ ಆಗುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನು ಇರೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಅದರಲ್ಲಿ ಒಂದೊಂದು ಸಾರಿ ಕಂಪ್ಲೀಟ್ ರಿಲೀಫ್ ಸಿಕ್ಕರೆ, ಕೆಲವೊಬ್ಬರಿಗೆ ಮತ್ತೆ ಪುನಃ ಬರುತ್ತದೆ. ಅದು ಹೇಗೆ ಅಂತಂದರೆ, ಒಂದು ಮರವನ್ನು ನಾವು ಕಡಿದಾಗ ಆ ಒಂದು ಮರದಲ್ಲಿ ರೂಟ್ ನೆಲದಲ್ಲೇ ಇರುತ್ತದಲ್ವಾ, ಅದೇ ರೀತಿಯಾಗಿ ಪೈಲ್ಸ್ ನಾವು ಕಟ್ ಮಾಡಿ ತೆಗೆದಾಗ ರೂಟ್ ಅಲ್ಲೇ ಇರುತ್ತದೆ. ಸೊ ಮತ್ತೆ ಅಲ್ಲಿ ಪೈಲ್ಸ್ ಇನ್ನೊಂದು ಸಾರಿ ಬರಬಹುದು. ಸೊ ಹಾಗಿದ್ದಲ್ಲಿ ರೂಟ್ ಕಾಸನ್ನು ಕ್ಯೂರ್ ಮಾಡುವಂಥ ಟ್ರೀಟ್ಮೆಂಟ್ಗಳನ್ನು ಬಳಸಬೇಕು. ಅದಲ್ಲದೆ ಫಿಸ್ತುಲಾ ಕೂಡ ಅಲ್ಲಿ ಪಸ್ ಬರುವಂಥದ್ದು, ಕುರು ಜಾಸ್ತಿ ದೊಡ್ಡದಾಗುವಂಥದ್ದು. ಸೊ ಈ ಕ್ರಾನಿಕ್ ಇನ್ಫ್ಲಮೇಷನ್ ಜಾಸ್ತಿ ಇದ್ದು ಗುದದ್ವಾರದಲ್ಲಿ ಆ ಒಂದು ಫಿಸ್ತುಲಾ ಹೀಲ್ ಆಗದೆ ಪದೇ ಪದೇ ಅನ್ಹೈಜಿನಿಕ್ ಕಂಡೀಷನ್ಸ್ಗೆ ಹೋಗಿ ಅಲ್ಲಿ ಅವರಲ್ಲಿ ಕೂಡ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ. ಈ ಲಾಂಗ್ ಟೈಮ್
ಕ್ರಾನಿಕ್ ಇನ್ಫ್ಲಮೇಷನ್ ಅಂತಂದರೆ ಕೆಲವೊಬ್ಬರಲ್ಲಿ ಏನು ಅಂತಂದರೆ ಈ ಪೈಲ್ಸ್ ಪ್ರಾಬ್ಲಮ್ ಇವತ್ತು ಬಂದಿರುತ್ತೆ, ಅಂದರೆ ಅದರಿಂದನೂ ಬರಬೇಕು ಅಂದರೆ ಒಂದು 2-3 ತಿಂಗಳಿಂದ ಅವರು ಮಲಬದ್ಧತೆ ಈ ಒಂದು ಪ್ರಾಸೆಸ್ಸಿಂದ ಹೋಗಲೇಬೇಕು. ಆವಾಗೇನಾಗುತ್ತೆ, ಅಲ್ಲಿ ಸ್ವಲ್ಪ ನೋವಾದಾಗ ಮೆಡಿಕಲಲ್ಲಿ ಹೋದ ತಕ್ಷಣ ಏನೋ ಒಂದು ಪೇಯ್ನ್ ಕಿಲ್ಲರ್ ಆಗಲಿ ಅಥವಾ ಈ ಹೆಮರಾಯ್ಡ್ಸನ್ನು ಕಡಿಮೆ ಮಾಡ್ಕೊಳ್ಳೋಗೋಸ್ಕರ ಒಂದು ಟೆಂಪ್ರರಿ ಟ್ರೀಟ್ಮೆಂಟ್ ಆಗಲಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಪೇಯ್ನನ್ನು ಕಡಿಮೆ ಮಾಡ್ಕೊಳ್ತಾರೆ. ಹೀಗೆ ಈ ಒಂದು ಟೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಏನಾಗುತ್ತೆ ಅಂತಂದರೆ, ಸೊ ಆ ಒಂದು ಪೇಷಂಟು ಒಂದು ಲಾಂಗ್ ಟೈಮ್ 6 ಮಂತ್ಸ್ ಆಗಿರ್ಬೋದು ಅಥವಾ 1 ಇಯರ್ ಆಗಿರ್ಬೋದು, ಅದನ್ನೇ ಸಪ್ರೆಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ಒಂದು ಕಂಡೀಷನ್ಸ್ ನಮ್ಮ ಪ್ರೀಡಿಸ್ಪೊಸಿಷನ್ಸಲ್ಲಿ ಯಾರಿಗಾದ್ರೂ ಇದ್ದಾಗ, ಅಂದರೆ ನಮ್ಮ ಆನುವಂಶೀಯತೆಯಲ್ಲಿ ಯಾರು ಇದ್ದಾಗ, ಸೊ ಈ ಒಂದು ಸಿಮ್ಟಮ್ಸ್ ನೆಗ್ಲೆಕ್ಟ್ ಮಾಡಿದಲ್ಲಿ ಅವರಿಗೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತದೆ. ಸೊ ಹಾಗಿದ್ದಲ್ಲಿ ನಾವು ಈ ನೋಡಿದ್ವಲ್ಲ, ಎಷ್ಟೊಂದು ಪೇಷಂಟ್ಸ್ ನೋಡಿರ್ತೀವಿ, ಕೆಲವೊಬ್ಬರಲ್ಲಿ 5-6 ತಿಂಗಳಲ್ಲೇ ಈ ಒಂದು ಸಮಸ್ಯೆ ಕಂಡು ಬಂದಾಗ 5-6 ತಿಂಗಳಲ್ಲೇ ಆ ಒಂದು ಇನ್ಫ್ಲಮೇಷನ್ ಜಾಸ್ತಿಯಾಗಿ ನೆಗ್ಲೆಕ್ಟ್ ಮಾಡಿದಾಗ ಕ್ರಾನಿಸಿಟಿ ಜಾಸ್ತಿ ಆದಾಗ ಕ್ಯಾನ್ಸರ್ ಬಂದಿರೋ ಚಾನ್ಸಸ್ ಇದೆ. ಹಾಗೆ ಕೆಲವೊಬ್ಬರಲ್ಲಿ ಒಂದು 10 ವರ್ಷವರೆಗೂ ಏನೂ ಆಗದೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸರ್ ಬಂದಿರೋ ಚಾನ್ಸಸ್ ಇರುತ್ತದೆ. ಸೊ ತಕ್ಷಣವೇ ನಾವು ಪೈಲ್ಸ್ ಅಂತ ಬಂದಾಗ ಸೊ ಸೂಕ್ತ ಸಲಹೆ ತಗೊಳ್ಳೋದು ಇಲ್ಲಿ ಉತ್ತಮ ಅಂತ ಹೇಳಬಹುದು. ಸೊ ಇದಲ್ಲದೆ ಇನ್ನೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ನಾನು ನಿಮಗೆ ಹೇಳ್ತೀನಿ. ಅದೇನಂತಂದರೆ ನಮ್ಮ ಡಯಟು. ಸೊ ತುಂಬ ಖಾರ, ಮಸಾಲೆ, ನಾನ್ ವೆಜ್ಜು ಅಥವಾ ಹೊರಗಡೆ ಫುಡ್ಡು, ಡಿಕಂಪೋಸ್ಡ್ ಫುಡ್ಡು ಅಥವಾ ಡೀಪ್ ಫ್ರೈಸ್ಡ್ ಫುಡ್ ಆಗಲಿ ಅಥವಾ ತುಂಬ ನಾವು ಲಾಂಗ್ ಟೈಮ್ ಇಟ್ಕೊಂಡು ಪ್ರಿಸರ್ವ್ ಮಾಡ್ಕೊಂಡಿರುವಂಥ ಫುಡ್ಗಳನ್ನು ಬಳಸೋರು, ಅದಲ್ಲದೆ ಈ ಜಂಕ್ ಫುಡ್ ಬಳಸುವವರು, ಸೊ ಅವರಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಕಾಣಿಸಬಹುದು. ಮತ್ತು ಅತಿಯಾಗಿ ಕೆಲವೊಂದು ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವಂಥವ್ರು, ಪೇಯ್ನ್ ಕಿಲ್ಲರ್ಸ್ ಆಗಲಿ, ರಿಪೀಟೆಡ್ ಆ್ಯಂಟಿಬಯೋಟಿಕ್ಸ್ ಆಗಲಿ, NSAIDs ಆಗಲಿ, ಸ್ಟಿರಾಯ್ಡ್ಸ್ ಆಗಲಿ, ಸೊ ಬಳಸುವವರಲ್ಲಿ ಕೂಡ ಕಾಣಬಹುದು. ಅದಲ್ಲದೆ ಕೆಲವೊಂದು ಈ ವರ್ಕ್ ಪ್ರೊಫೆಷನಲ್ಸ್ ಏನಿರ್ತಾರೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡುವಂಥವ್ರು, ಸೆಡೆಂಟರಿ, ಅವರ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಅಂದರೆ ಒಬೆಸಿಟಿಯಲ್ಲಿ ಕೂಡ ಈ ಒಂದು ಚಾನ್ಸಸ್ ಜಾಸ್ತಿ. ಸೊ ಹೀಗಿದ್ದಲ್ಲಿ ಇನ್ನೂ ಕೆಲವೊಂದು ಏರಿಯಾ ಅಂತ ನೋಡಬೇಕು ಅಂತಂದರೆ, ಸೊ ಮೇಯ್ನ್ ಹ್ಯಾಬಿಟ್ಸ್ಗಳು, ಸೊ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಅಥವಾ ಡ್ರಗ್ ಎಡಿಕ್ಷನ್ಸ್ ಅಥವಾ ಟೊಬ್ಯಾಕೊ ಚೀವಿಂಗ್, ಅವರಿಗೇನಾದರೂ ಪೈಲ್ಸ್ ಬಂದರೆ ನೋಡಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ಗಳಲ್ಲಿ ಅಂತಂದರೆ ಈ ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ಗಳು, ಅಂದರೆ ಕ್ರಾನ್ಸ್ ಡಿಸೀಸ್ ಆಗಲಿ, ಅಲ್ಸರೇಟಿವ್ ಕೊಲೈಟಿಸ್ ಆಗಲಿ, ಸೊ ಇಂಥ ಪೇಷಂಟ್ಸ್ಗಳಿಗೆ ಏನಾದರೂ ಪೈಲ್ಸ್ ಬಂದಾಗ ಅವರಿಗೆ ಕ್ಯಾನ್ಸರ್ ಬರುವಂಥ ರಿಸ್ಕ್ ಜಾಸ್ತಿ ಇದ್ದಿರುತ್ತದೆ. ಅದಲ್ಲದೆ ಈ ಡಯಾಬಿಟಿಸ್, ಅಂದರೆ ತುಂಬ ಶುಗರ್ ಲೆವೆಲ್ಸ್ ಹೈ ಇದ್ದು ಅವರಿಗೆ ಏನಾದ್ರು ಪೈಲ್ಸ್ ಬಂದಾಗ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ, ಅಂದರೆ ಶುಗರ್ ಲೆವೆಲ್ಸ್ ವೇರಿಯೇಷನ್ ಆದಾಗ ಹೈ ಆಗ್ತಾನೆ ಇದ್ದಾಗ ಅವರು ಅದಕ್ಕೂ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದಲ್ಲಿ ಅದು ಕಾಂಪ್ಲಿಕೇಶನ್ಸ್ ಉಂಟಾಗಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಯಾರಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ವಿ. ಬಟ್ ಕೆಲವೊಂದು ಪ್ರಶ್ನೆಗಳು ನಮ್ಮ ಎಷ್ಟೊಂದು ಜನ ಪೇಷಂಟ್ಸ್ಗಳು ಅವರು ಬಂದು ಅವರು ಎಕ್ಸ್ಪ್ರೆಸ್ ಮಾಡಿದಾಗ, ಸೊ ನನಗೆ ಏನು ಫೀಲ್ ಆಯಿತು ಅಂತಂದರೆ, ಈ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಯಾವಾಗೋ ಒಂದ್ಸರಿ ವರ್ಷಕ್ಕೊಮ್ಮೆ ಬ್ಲೀಡಿಂಗ್ ಆಗುತ್ತೆ ಸರ್ ಅಂತ ನೆಗ್ಲೆಕ್ಟ್ ಮಾಡೋದು, ಅಥವಾ 5-6 ತಿಂಗಳಿಗೆ ಒಂದ್ಸರಿ ಬ್ಲೀಡಿಂಗ್ ಆಗುತ್ತೆ ಅಂದರೆ ಏನೋ ಒಂದು ಊಟದಲ್ಲಿ ವೇರಿಯೇಷನ್ ಆಗಿದೆ ಈ ಥರ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅಥವಾ ಮಲಬದ್ಧತೆ, ಸ್ಪೆಷಲಿ ತುಂಬ ಪ್ರೆಷರ್ ಕೊಡೋದು ಅಥವಾ ಟಾಯ್ಲೆಟ್ಗೆ ಹೋದಾಗ ಒಂದು 10-15 ನಿಮಿಷ ಅಥವಾ 20 ಮಿನಿಟ್ಸ್ ಈ ಥರ ಕೂತ್ಕೊಳ್ಳೋದು, ಆ ಪ್ರೆಷರ್ ಕೊಡೋದನ್ನು ಅವರು ಡೈಲಿ ರೂಟೀನ್ ಪಾರ್ಟ್ ಆಫ್ ಲೈಫ್ ಅಂದ್ಕೊಂಡು ಬಿಟ್ಟಿರ್ತಾರೆ. ಸೊ ಈ ಥರದ ಒಂದು ಕೆಲವೊಂದು ಪೇಷಂಟ್ಸ್ಗಳಿಗೆ ನಾನೇನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ, ಪ್ರಿವೆಂಟಿವ್ ಮೆಜರ್ಸ್. ಸೊ ಇಲ್ಲಿ ಇವ್ರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಪ್ರಿವೆನ್ಷನ್ ಹೇಳಲ್ಲ, ಬಟ್ ಮೇಯ್ನ್ ಅಂದರೆ ಪೈಲ್ಸ್ ಬರದೇ ಇರೋ ಥರ ನೀವು, ಅಂದರೆ ಪೈಲ್ಸ್ ಡೆವಲಪ್ ಆಗದೇ ಇರೋ ಥರ ಅಥವಾ ಪೈಲ್ಸ್ ಬಂದ್ರೂ ಅದಕ್ಕೆ ನೀವು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲನೇದಾಗಿ ನಮ್ಮ ಡೈಟ್ ನೀವು ಇಂಪಾರ್ಟೆಂಟ್ ಇರುತ್ತದೆ. ಸೊ ಅಂದರೆ ಈಗ ಪೈಲ್ಸ್ ಬಂದಿದೆ, ಸೊ ಅವ್ರಿಗೆ ಡೈರೆಕ್ಟಾಗಿ ಕ್ಯಾನ್ಸರ್ ಬರುವುದಿಲ್ಲ. ಸೊ ಪೈಲ್ಸನ್ನು ಟ್ರೀಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳೋದು, ಅಂದರೆ ಟ್ರೀಟ್ಮೆಂಟ್ ಪ್ರಾಪರಾಗಿ ತೊಗೊಳ್ಳೋದು. ಸೊ ಅದು ಯಾವುದೇ ಟ್ರೀಟ್ಮೆಂಟ್ ಆಗಿರಲಿ, ರೂಟ್ ಕಾಸನ್ನು ಆಚೆ ತೆಗೆಯುವಂಥ ಟ್ರೀಟ್ಮೆಂಟ್ ಇರ್ಬೋದು. ಸೊ ಈಗ ಹೋಮಿಯೋಪತಿಯಲ್ಲಿ ಆ ರೀತಿ ಇರುತ್ತದೆ. ಅಂದರೆ ಒಂದು ಸಾರಿ ಪೈಲ್ಸನ್ನು ಕರಗಿದರೆ, ಪೈಲ್ಸ್
ಟ್ರೀಟ್ಮೆಂಟ್ ಆದರೆ ಮತ್ತೆ ಪುನಃ ಬರುವುದಿಲ್ಲ. ಆ ರೀತಿಯ ಟ್ರೀಟ್ಮೆಂಟ್ ನೀವು ತೊಗೊಳ್ಬೋದು. ಇದಲ್ಲದೆ ಡೈಟ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟು. ಮುಖ್ಯವಾಗಿ ನೀವು ಫೈಬರ್ ರಿಚ್ ಫುಡ್ ತೊಗೊಳ್ಳೋದು, ಅಂದರೆ ಸೊಪ್ಪು, ತರಕಾರಿ, ಕ್ಯಾರೆಟು, ಬೀಟ್ರೂಟು ಈ ರೀತಿಯ ಫುಡ್ ತೊಗೊಳ್ಬೇಕು. ಸೊ ಅದಲ್ಲದೆ ಖಾರ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಆಲೂಗಡ್ಡೆ ಈ ರೀತಿಯ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮೈದಾ ಪ್ರಾಡಕ್ಟ್ ಬೇಸ್ಡ್ ಏನಿರುತ್ತೆ, ಬೇಕ್ರಿ ಪ್ರಾಡಕ್ಟ್ ಫುಡ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡೋದು. ತುಂಬ ಎಕ್ಸೆಸಿವ್ ಸ್ವೀಟ್ಸನ್ನು ಅವಾಯ್ಡ್ ಮಾಡುವುದು. ನಾನ್ ವೆಜ್ಜನ್ನು ಆದಷ್ಟು ಬಳಕೆಯನ್ನು ಕಮ್ಮಿ ಮಾಡುವುದು. ಮತ್ತು ಅದಲ್ಲದೆ ನಮ್ಮಲ್ಲಿ ಏನಾದರೂ ಈ ಕೆಟ್ಟ ಅಭ್ಯಾಸಗಳೇನಾದರೂ ಇದ್ದರೆ, ಸ್ಮೋಕಿಂಗ್, ಆಲ್ಕೋಹಾಲು ಅಥವಾ ಡ್ರಗ್ಸ್ಗಳ ಬಳಕೆಯನ್ನು ತುಂಬ ಮಾಡ್ತಾಯಿದ್ರೆ ಅವರು ಅದನ್ನು ಕೂಡ ಕಡಿಮೆ ಮಾಡುವುದು. ಆಮೇಲೆ ಕಂಟಿನ್ಯೂಸ್ ಕುತ್ಕೊಂಡು ವರ್ಕ್ ಮಾಡೋದಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಒಬೇಸಿಟಿ, ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಕಡಿಮೆ ಮಾಡುವುದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ಸರ್ ಏನಾದರೂ ಆಗುತ್ತೆ ಅಂತ ಭಯ ಇರೋರು, ಸೊ ಭಯಪಡೋ ಅವಶ್ಯಕತೆ ಏನಿರಲ್ಲ, ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಇರುತ್ತದೆ. ಹಾಗೆ ಯಾರೇ ಆಗಲಿ ಪೈಲ್ಸ್ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡದೆ ಸೂಕ್ತವಾದ ಒಂದು ಪರಿಹಾರ ಕಂಡುಹಿಡ್ಕೊಳ್ಳಬೇಕು. ಅದೇನಂತಂದರೆ ಲೈಕ್ ಹೋಮಿಯೋಪತಿಯಲ್ಲಿ ಒಂದು ಸರಿ ಕ್ಯೂರ್ ಆದರೆ ಮತ್ತೆ ಪುನಃ ಬರೋದಿಲ್ಲ. ಈ ರೀತಿಯಾದಂಥ ಟ್ರೀಟ್ಮೆಂಟ್ ನೀವು ಅದು ನೋಡಬೇಕು. ಅಂದರೆ ಅದರ ಜೊತೆಗೇ ಲೈಫ್ ಲೀಡ್ ಮಾಡೋದು ಸಹಜ. ಅಂದರೆ ಪೇನ್ ಕಿಲ್ಲರು, ಟೆಂಪ್ರರಿ ಟ್ರೀಟ್ಮೆಂಟು ಈ ಥರ ಈಸಿಯಾಗಿರುತ್ತದೆ. ಬಟ್ ಅದು ಮುಂದೆ ಒಂದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿದಾಗ, ಸೊ ಆವಾಗ ಕ್ಯಾನ್ಸರ್ ಸಿಮ್ಟಮ್ಸ್ ಇಮ್ಮಿಡಿಯೇಟ್ ತೋರಿಸಿದಾಗ ಆವಾಗ ನಮ್ಮ ಹತ್ರ ಟೈಮ್ ಇರುವುದಿಲ್ಲ. ಸೊ ಅದಕ್ಕಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಬೇಕು, ಊಟ ಪದ್ಧತಿ ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ಆ ಥರ ಏನಾದ್ರು ಸಿಮ್ಟಮ್ಸ್ ಕಂಡು ಬಂದಲ್ಲಿ ಇಮ್ಮಿಡಿಯೇಟಾಗಿ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಆಗಿರಬಹುದು, ಅಥವಾ ನಿಮ್ಮ ನಿಯರ್ ಬೈ ಡಾಕ್ಟರ್ಸ್ ಇರ್ಬೋದು, ಅಥವಾ ನಾವು ಇರ್ತೀವಿ. ಸೊ ನಮ್ಮ ಹತ್ರ ನಿಮ್ಮ ಏನಾದ್ರು ಡೌಟ್ ಇದ್ದರೆ, ಪೈಲ್ ಸಿಮ್ಟಮ್ಸ್ ಇದ್ದರೆ ಬಂದು ನೀವು ಏನಾದರೂ ಸಲಹೆ ಪಡಿಬಹುದು. ಸೊ ಹೀಗೆ ಆರಾಮಾಗಿರಿ, ಹೆಲ್ದಿಯಾಗಿರಿ. ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.